ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ದುರೇಶ್ ಅಂತ ಅಕ್ಯುಸ್ಟಾರ್ ವೆಲ್ನೆಸ್ ನಾಗರಬಾವಿ ಬ್ರಾಂಚ್ ಇಂದ. ಸೊ ಇವತ್ತು ನಾವು ನಿಮಗೆ ಒಂದು ಅಕ್ಯುಪಂಚರ್ ಪದ್ಧತಿ, ಬ್ಯಾಕ್ ಶೂ ಅಕ್ಯುಪಂಚರ್ ಅಂತ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಒಂದು ಒಳ್ಳೆ ಡೆಮೋ ಕೊಡ್ತಾ ಇದ್ದೀನಿ. ಇದು ಎಲ್ಲರಿಗೂ ಬಹಳ ಇಂಪಾರ್ಟೆಂಟು, ದಯವಿಟ್ಟು ತಪ್ಪದೆ ನೋಡಿ. ಓಕೆ ನೋಡಿ, ಇದು ಇವರು ಪ್ರೋನ್ ಪೊಸಿಷನ್ ಮಲ್ಕೊಂಡಿದ್ದಾರೆ. 75 ಇಯರ್ ಓಲ್ಡು. ಇವರಿಗೆ ಪಾರ್ಕಿನ್ಸನ್ನು ಮತ್ತು ಬೇರೆ ಬೇರೆ ಹೆಲ್ತ್ ಸಮಸ್ಯೆಗಳಿದೆ. ಇವರಿಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ನಿದ್ದೆ ಬರ್ತಾ ಇರಲಿಲ್ಲ. ಸೊ ನಮ್ಮ ಹತ್ರ ಬಂದಾಗ ಇವತ್ತು ಇವರಿಗೆ ಈ ಚಿಕಿತ್ಸೆಯನ್ನು ಕೊಡ್ತಾ ಇದ್ವಿ. ನೋಡಿ, ಇದು ಸ್ಪೈನಲ್ ಕಾರ್ಡ್. ಅಕ್ಕಪಕ್ಕ ಇವತ್ತು ಇವೆಲ್ಲ ಅಕ್ಯುಪಂಚರ್ ಪಾಯಿಂಟ್ಸ್ ಇರುತ್ತೆ, ಬ್ಯಾಕ್ ಶೂ ಪಾಯಿಂಟ್ ಅಂತ ಕರೀತಾರೆ. ಓಕೆ, ಈ ಪಾಯಿಂಟ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಯಾವುದೇ ಕ್ರಾನಿಕ್ ಡಿಸೀಸು 3 ತಿಂಗಳಿಗಿಂತ ಜಾಸ್ತಿ ಯಾವುದೇ ಸಮಸ್ಯೆ ಇದ್ದಾಗ, ಲೈಕ್ ಬಿ ಪಿ ಇರ್ಬೋದು, ಶುಗರು, ಪಾರ್ಕಿನ್ಸನ್ ಇರ್ಬೋದು, ಆರ್ಥರೈಟಿಸು, ಕಾನ್ಸ್ಟಿಪೇಷನ್ನು, ಲಿವರ್ ಫೇಲ್ಯೂರು, ಕಿಡ್ನಿ ಫೇಲ್ಯೂರು, ಹೃದಯ ಸಂಬಂಧಿ ಕಾಯಿಲೆಗಳು, ಆಸ್ತಮಾ, COPD, ಪ್ರಾಸ್ಟೇಟು ಅಥವಾ ಯೂರಿನರಿ ಸಮಸ್ಯೆ, ಇನ್ಫರ್ಟಿಲಿಟಿ, ಇವೆಲ್ಲ ಸಮಸ್ಯೆಗಳಿಗೆ ಇದು ಒಂದು ಅತ್ಯಂತ ಒಳ್ಳೆಯ ಚಿಕಿತ್ಸೆ. ಓಕೆ, ಸೊ ಏನಂದ್ರೆ, ನಾವು ಈ ಸ್ಪೈನಲ್ ಕಾರ್ಡ್ ಸುತ್ತಮುತ್ತ ಸ್ಪೈನಲ್ ನರ್ವ್ ಬರ್ತವೆ. ಓಕೆ, ಆ ನರ್ವ್ಗಳು ಇಡೀ ಆರ್ಗನ್ ಅನ್ನು ಕಂಟ್ರೋಲ್ ಮಾಡ್ತವೆ. ಸೊ ನಾವು ಈ ನರ್ವ್ ರೂಟ್ ಇರುತ್ತಲ್ಲ, ಅಲ್ಲಿ ಸಿಂಪಥೆಟಿಕ್ ಗ್ಯಾಂಗ್ಲಿಯನ್ ಒಂದು ಗಂಟು ಇರುತ್ತೆ, ಅಲ್ಲಿ ಅಕ್ಯುಪಂಚರ್ ಪಾಯಿಂಟ್ಸ್ ಬರುತ್ತೆ. ನೋಡಿ, ಈಗ ಈ ತರ ನಾವು ಪಲ್ಪೇಟ್ ಮಾಡಿದಾಗ 2 ಸ್ಪೈನಸ್ ಪ್ರೊಸೆಸ್ ಮಧ್ಯೆ ಡಿಪ್ ಇರುತ್ತೆ, ಇಂಟರ್ ಸ್ಪೈನಸ್ ಸ್ಪೇಸು, ಆ ಕಡೆ ಈ ಕಡೆ 2 ಫಿಂಗರ್ ಬಿಡ್ತು, ಇಲ್ಲಿ ಈ ಪಾಯಿಂಟ್ಸ್ ಬರುತ್ತೆ. ಓಕೆ, ಸೊ ಪ್ರತಿಯೊಂದು ಆರ್ಗನ್ಗೂ ಒಂದು ಪಾಯಿಂಟ್ ಇದೆ. ಫಾರ್ ಎಕ್ಸಾಂಪಲ್, ನಮಗೆ ಇಲ್ಲಿ ಬೋನು, ಇಲ್ಲಿ ಅಕ್ಯುಪಂಚರ್ ಮಾಡಿದಾಗ ನಮ್ಮ ಮೂಳೆ ಸಂಬಂಧಪಟ್ಟ ಸಂಬಂಧಗಳನ್ನು ಇದು ಮಾಡ್ಬೋದು. ಆಸ್ಟಿಯೋಪೊರೋಸಿಸ್, ಆರ್ಥರೈಟಿಸ್, ಮೂಳೆ ಸವೆದಿದೆ ಅಂತ ಹೇಳ್ತಾರಲ್ಲ. ಇಲ್ಲಿ ಬಂದ್ರೆ ಈ ವಿನ್ ಡಿಸೀಸು, ಕೈ ಕಾಲು ನಡಗೋದು, ಮತ್ತೆ ನಮ್ನೆಸ್, ಟಿಂಗ್ಲಿಂಗು. ಇಲ್ಲಿ ಬಂದ್ರೆ ಲಂಗ್ಸು, ಲೈಕ್ COPD, ಆಸ್ತಮಾ, ಲಂಗ್ ಡ್ಯಾಮೇಜ್, ಪೊಲ್ಯೂಷನ್ ಇಂದ, ಸಿಗರೇಟ್ ಸ್ಮೋಕ್ ಮಾಡಿ ಆಗಿರೋ ಲಂಗ್ ಡ್ಯಾಮೇಜು. ಈ ಕಡೆ ಬಂದಾಗ ಹಾರ್ಟ್ ಸಂಬಂಧ ಸಮಸ್ಯೆಗಳು, ಲೈಕ್ ಪಾಲ್ಪಿಟೇಷನ್, ರಾತ್ರಿ ನಿದ್ದೆ ಬರದೇ ಇರ್ಬೋದು, ಅತಿಯಾದ ಯೋಚನೆ, ಎಸಿಡಿಟಿ. ಮತ್ತು ಇಲ್ಲಿ ಬಂದಾಗ ನಮಗೆ ಬ್ಲಡ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಈ ಬ್ಲಡ್ ಅಲ್ಲಿ ಲ್ಯಾಬ್ ಟೆಸ್ಟ್ ಮಾಡಿದಾಗ ಏನಾದ್ರು ಪ್ರಾಬ್ಲಮ್ ಬರುತ್ತೆ, ಲೈಕ್ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು, ಅಥವಾ ಅಲರ್ಜಿ ಇರ್ಬೋದು, ಇಮ್ಯೂನ್ ಸಿಸ್ಟಮ್ ವೀಕ್ ಇರ್ಬೋದು. ಅವ್ರ ಕೆಳಗೆ ಬಂದಾಗ ನಮ್ಮ ಲಿವರ್, ಈ ಲಿವರ್ ಅಲ್ಲಿ ಲಿವರ್ ಸಂಬಂಧಪಟ್ಟ ಕಾಯಿಲೆಗಳು, ಫಾರ್ ಎಕ್ಸಾಂಪಲ್ ಲಿವರ್ ಸಿರೋಸಿಸ್, ಲಿವರ್ ಫೇಲ್ಯೂರು, ಫ್ಯಾಟ್ ಲಿವರ್ ಡಿಸೀಸು, ಅಥವಾ ಗಾಲ್ ಬ್ಯಾಡರ್ ಡಿಸೀಸ್, ಬೈಲ್ ಸ್ಟೋನ್ಸು. ಓಕೆ, ಅದು ಇಲ್ಲಿ ಬರುತ್ತೆ. ಈ ಸಂಬಂಧಪಟ್ಟಂತ ಕಾಯಿಲೆಗಳು, ಮತ್ತೆ BP, ಶುಗರ್ ಆಗಿರ್ಬೋದು, ಡಯಾಬಿಟೀಸು, ಇವುಗಳೇ ನಾವು ಇಲ್ಲಿ ನೀಡ್ಲ್ ಹಾಕಿ ತರ ರೊಟೇಟ್ ಮಾಡಿದಾಗ ನಾವು ಆರ್ಗನ್ ಅನ್ನು ಕಂಟ್ರೋಲ್ ಮಾಡ್ಬೋದು. ಇಲ್ಲಿಂದ ಏನ್ ನರ್ವ್ ಹೋಗುತ್ತೆ ಲಿವರ್ ಕಂಟ್ರೋಲ್ ಮಾಡಕ್ಕೆ, ಈ ನರ್ವ್ ಸ್ಟಿಮ್ಯುಲೇಷನ್ ಮಾಡಿದಾಗ ಲಿವರ್ ಫಂಕ್ಷನ್ ಅನ್ನು ಉತ್ತೇಜನ ಮಾಡಿ ಮತ್ತೆ ಅದು ನಾರ್ಮಲ್ ಆಗಿ ವರ್ಕ್ ಮಾಡೋ ತರ ಮಾಡ್ಬೋದು. ಓಕೆ, ಸಪೋಸ್ ಯಾರಿಗಾದ್ರೂ ಹಾರ್ಟ್ ರೇಟ್ ಜಾಸ್ತಿ ಇರುತ್ತೆ, 140, 160, ಯಾವುದೇ ಮಾತ್ರೆ ತೊಗೊಂಡ್ರು ವರ್ಕ್ ಆಗಲ್ಲ, ಅರಿದ್ಮಿ ಅಂತ ಇರುತ್ತೆ, ಇರೆಗ್ಯುಲರ್ ಹಾರ್ಟ್ ರೇಟ್ ರಿದಮ್ ಇರುತ್ತೆ. ನಾವು ಈ ತರ ಹಾರ್ಟ್ ಹಿಂದೆ UB14 ಅಂತ ಹಾಕಿ ನೀಡಲ್ ಈ ತರ ಸ್ಟಿಮ್ಯುಲೇಟ್ ಮಾಡಿದಾಗ ಅಲ್ಲಿ ನಾವು ಹಾರ್ಟ್ ಸಂಬಂಧಪಟ್ಟ ಕಾಯಿಲೆಗಳನ್ನು ಟ್ರೀಟ್ ಮಾಡಬಹುದು. ಜೊತೆಗೆ ನೀವು ಇಲ್ಲಿ ಬಂದಾಗ ಸ್ಪ್ಲೀನ್ ಪಾಯಿಂಟ್. ಓಕೆ, ಈ ಸ್ಪ್ಲೀನ್ ಪಾಯಿಂಟ್ ಏನ್ ಮಾಡುತ್ತಂದ್ರೆ, ನಮ್ಮ ಬಾಡಿಯಲ್ಲಿ ಡೈಜೆಸ್ಟಿವ್ ಫಂಕ್ಷನು, ಬ್ಲೋಟಿಂಗು, ಗ್ಯಾಸಿನೆಸ್ಸು, ಓಕೆ, ಸುಸ್ತಾಗೋದು, ಮತ್ತೆ ಡಯಾಬಿಟಿಸ್ ಅಲ್ಲಿ ಮಸಲ್ ಲಾಸ್ ಆಗುತ್ತೆ, ನಡೆಯೋಕ್ಕಾಗಲ್ಲ, ಫೆಟಿಗ್ ಇರುತ್ತೆ, ಅಂತ ಸಮಸ್ಯೆಗಳಿಗೆ, ಮತ್ತು ಮೆಟಾಬಲಿಸಮ್ ಸ್ಲೋ ಆಗಿ ತೂಕ ಜಾಸ್ತಿ ಆಗುತ್ತೆ, ಅಂಥವರಿಗೆ ಈ ಸ್ಪ್ಲೀನ್ ಪಾಯಿಂಟ್ ಇಂದ ಬಹಳಷ್ಟು ಲಾಭ ಉಂಟು. ಮತ್ತು ಕೆಳಗಡೆ ಬಂದಾಗ ಇಲ್ಲಿ ನೋಡಿ, ಈ ಸ್ಟಮಕ್, ಎಸಿಡಿಟಿ, ಬ್ಲೋಟಿಂಗು, ಗ್ಯಾಸಿನೆಸ್ಗೆ ಇಲ್ಲಿ ಕೊಡ್ಬೋದು. ಇಲ್ಲಿ ಬಂದಾಗ ಬೌಲ್ ಮೂಮೆಂಟ್ ಆಗದೆ ಇರೋದು, ಮತ್ತೆ ಹೊಟ್ಟೆ ಊದ್ಕೊಳ್ಳೋದು, ರಾತ್ರಿ ಯೂರಿನ್ ಪದೇ ಮೂತ್ರ ಹೋಗೋದು, ಮತ್ತೆ ಕಿಡ್ನಿ ಫಂಕ್ಷನ್ ಕಡಿಮೆ ಆಗೋದು ವಯಸ್ಸಾದ್ಮೇಲೆ, ಬಹಳಷ್ಟು ಪೇನ್ ಕಿಲ್ಲರ್ ತಗೊಂಡಾಗ ನಾವು ಕಿಡ್ನಿ ಪಾಯಿಂಟ್ ಇಂದ ಕಿಡ್ನಿಯನ್ನು ಸ್ಟಿಮ್ಯುಲೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಕಿಡ್ನಿ ಫೇಲ್ಯೂರು, ನೆಫ್ರೋಪತಿ, ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸು, ಮತ್ತೆ ಪದೇ ರಾತ್ರಿ ಮೂತ್ರ ಹೋಗೋದು, ಕಿಡ್ನಿಲಿ ಸ್ಟೋನ್ ಆಗೋದು, ಅಂತ ಸಮಸ್ಯೆಗಳಿಗೆ ಇಲ್ಲಿ ನಾವು UB23 ಕಿಡ್ನಿ ಪಾಯಿಂಟ್ ಅನ್ನು ಸ್ಟಿಮ್ಯುಲೇಟ್ ಮಾಡಬಹುದು.